ನಮಸ್ತೆ, ನನ್ನ ಹೆಸರು ರಜನಿಕಾಂತ್ ವಿಆರ್ ಅಂತ. ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಯೋಜಕರಾಗಿ ಕೊಡಗು ಜಿಲ್ಲೆ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆಯೇ ನಿಕಟಪೂರ್ವ ವಿರಾಜಪೇಟೆ ಪುರಸಭೆ ಸದಸ್ಯನೂ ಕೂಡ. ನಾನು ಹಲವಾರು ವರ್ಷಗಳಿಂದ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ. ನಮ್ಮ ದಲಿತ ಸಂಘರ್ಷ ಸಮಿತಿ ವತಿಯಲ್ಲಿ ನಮ್ಮ ಪಡಿಕಲ್ ಕುಸುಮಾವತಿಯವರು, ಸಮಾಜ ಸೇವಕಿಯವರು, ಸುಮಾರು ಒಂದು 20-25 ವರ್ಷದಿಂದ ನಮ್ಮ ಜೊತೆಗೆ ದಲಿತ ಸಂಘರ್ಷ ಸಮಿತಿಯಲ್ಲಿ ಹೋರಾಟಗಳನ್ನು ಮಾಡಿಕೊಂಡು ಹಲವಾರು ಬಡವರಿಗೆ, ದಲಿತರಿಗೆ, ನಿರ್ಗತಿಕರಿಗೆ ಸುಮಾರು ನ್ಯಾಯ ದೊರಕಿಸ್ಕೊಡುವಂಥ ಕೆಲಸವನ್ನ ಸಾಕಷ್ಟು ಬಾರಿ ಮಾಡಿದ್ದಾರೆ. ನಮ್ಮ ಜೊತೆಗೆ ದಲಿತ ಸಂಘ ಸಮಿತಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳಿದ್ರು ಅವರು ಬಂದು ಭಾಗಿಯಾಗಿ ಬಡವರ ಪರ ಇರ್ತಾರೆ. ಹಾಗೇನೆ ಹಲವಾರು ಸಮಾಜ ಸೇವೆಯನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಮಾಡ್ತಾನೆ ಇದ್ದಾರೆ. ಒಂದು ಅವ್ರಿಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಅವರು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಈ ಒಂದು ರಸ್ತೆಯಲ್ಲಿ ಇರತಕ್ಕಂತ ಹಲವಾರು ಭಿಕ್ಷುಕರನ್ನ ಕರ್ಕೊಂಡೋಗಿ ಅವರಿಗೆ ಸ್ನಾನ ಮಾಡಿಸೋದಿರ್ಬೋದು, ಅವರಿಗೆ ಎಲ್ಲ ಫೆಸಿಲಿಟೀಸ್, ಅವರಿಗೆ ಬಟ್ಟೆಯಿಂದ ಇರ್ಬೋದು, ಅವರಿಗೆ ಏನ್ ವ್ಯವಸ್ಥೆಗಳು ಬೇಕು ಅದನ್ನ ಮಾಡಿ ಅವರು ತಕೊಂಡು ಹೋಗ್ಬಿಟ್ಟು ಬೆಂಗಳೂರಲ್ಲಿ ಕೊಡುವ ಒಂದು ಸಂಸ್ಥೆಗೆ ಬಿಟ್ಟು ಬರುವಂತ ವ್ಯವಸ್ಥೆ ತನ್ನ ಸ್ವಂತ ಹಣದಿಂದ ಆ ವ್ಯಕ್ತಿ, ಕುಷ್ಮಾವತಿ ಅಂತ ಹೇಳೋ ಮಹಿಳೆ ಈ ತರ ಕೆಲಸವನ್ನ, ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಗ್ತದೆ. ಮತ್ತೆ ಹಲವಾರು ಸಮಾಜಮುಖಿ ಕೆಲಸ ಏನು ಅಂತ ಹೇಳಿದ್ರೆ, ಅದರಲ್ಲೂ ಒಂದು ಅವರು ಕ್ರೀಡೆಯಲ್ಲಿದ್ದಾರೆ. ಹಲವಾರು ಬಾಸ್ಕೆಟ್ಬಾಲ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಇದರಲ್ಲೆಲ್ಲ ಕೂಡ ಬಹಳ ಉತ್ತಮ ರೀತಿಯಲ್ಲಿ ಅವರು ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ಹಲವಾರು ಪದಕಗಳನ್ನ ಕೂಡ ಅವರು ಗಳಿಸ್ಕೊಂಡಿದ್ದಾರೆ. ಇವೆಲ್ಲವನ್ನ ನೋಡ್ತಾ ನಾವು ಕುಸುಮಾವತಿ ಅವರು ಕೂಡ ಈ ಒಂದು ಏನು ಬಿಗ್ ಬಾಸ್ ಈ ಸೀಸನ್ ನಡೀತಾ ಇದೆ, ಆ ಬಿಗ್ ಬಾಸ್ಗೆ ನಮ್ಮ ಸಮಾಜ ಸೇವಕಿಯಾದಂತಹ, ಹೋರಾಟಗಾರ್ತಿಯಾದಂತಹ ಪಡಿಕಲ್ ಕುಸುಮಾವತಿ ಅವರನ್ನ ಬಿಗ್ ಬಾಸ್ ಅವರು ಸೆಲೆಕ್ಟ್ ಮಾಡಬೇಕು ಅಂತ ನಾನು ಕೊಡಗಿನ ಜನತೆ ಪರವಾಗಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ.